ಜೈ ಭೀಮ್ ಮಹಿಳಾ ಸೇನೆ ಕಚೇರಿ ನಾಮಫಲಕ ಕಿತ್ತು ಹಾಕಿ ದೌರ್ಜನ್ಯ ಮಾಡಿದ್ದಾರೆ. ಈ ಜಾಗದ ವಿಚಾರ ನ್ಯಾಯಾಲಯದಲ್ಲಿದ್ದು ಸುಖಸುಮ್ಮನೆ ಈ ರೀತಿಯ ದೌರ್ಜನ್ಯ ಮಾಡುವುದು ಸರಿಯಲ್ಲವೆಂದು ರಾಜ್ಯ ಮಹಿಳಾ ಅಧ್ಯಕ್ಷರಾದ ಮಹಾಲಕ್ಷ್ಮಿರವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ, ಜೈ ಭೀಮ್ ಮಹಿಳಾ ಸೇನಾ ರಾಜ್ಯಾಧ್ಯಕ್ಷೆ. ಸರ್, ಇದೇ ಈ ವಿಚಾರವಾಗಿ ನಾನು ಆಲ್ರೆಡಿ ಒಂದು ಸತಿ ತಮ್ಮಲ್ಲಿ ನನ್ನ ಒಂದು ನೋವನ್ನು ಹಂಚ್ಕೊಂಡಿದ್ದೆ. ಏನಂದರೆ 6/6/2024ರಲ್ಲಿ ಚಂದನ್ಗೌಡ ಅನ್ನೋರು ನಮ್ಮ ಆಫೀಸ್ಗೆ ಏಕಾಏಕಿ ನುಗ್ಗಿ 40 ಜನ ಗೂಂಡಾಗಳ ಜೊತೆ ನಮ್ಮನ್ನು ಏಕಾಏಕಿ ಅಟ್ಯಾಕ್ ಮಾಡಿ ಅಲ್ಲಿದ್ದಂತಹ ಬ್ಯಾನರ್ಗಳನ್ನೆಲ್ಲ ಕಿತ್ತಾಕಿದ್ರು ಅಂತೇಳಿ ಒಂದು ಅಟ್ರಾಸಿಟಿ ಕೇಸ್ ಮಾಡಿದೆ ಸರ್. 6ನೇ ತಾರೀಕು ಮಾಡಿರೋದು, ಜೂನ್ 6ನೇ ತಾರೀಕು. ಇಲ್ಲಿವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಮತ್ತು ನಿನ್ನೆ ಬಂದುಬಿಟ್ಟು ಚಂದನ್ಗೌಡ, ರಶ್ಮಿ ಮತ್ತು ಇನ್ನು ಸುಮಾರು ಜನ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಗುಂಡಾಗಳನ್ನ ಕರ್ಕೊಂಬಂದು ಮತ್ತೆ ಏಕಾಏಕಿ ಆಫೀಸ್ ಒಳಗಡೆ ನುಗ್ಗಿ ನಮ್ಮ ಸೆಕ್ಯೂರಿಟಿಗಳನ್ನು, ನಮ್ಮ ಆಫೀಸಲ್ಲಿದ್ದಂತಹ ಕೆಲವೊಂದು ಹೆಣ್ಮಕ್ಳನ್ನೆಲ್ಲ ತಳ್ಳಿ ಹೊಡೆದಾಡಿ ಅಲ್ಲಿದ್ದಂತಹ ಬೋರ್ಡನ್ನು ಕಿತ್ತಾಕಿರ್ತಾರೆ ಸರ್. ಅಂಬೇಡ್ಕರ್ ಬೋರ್ಡನ್ನು ಕಿತ್ತಾಕಿರ್ತಾರೆ. ಯಾಕೆ ಕಿತ್ತಾಕ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ನಿನ್ನನ್ನು ಸಾಯಿಸ್ತೀನಿ ಅಂತ ಎದುರಿಸ್ತಾರೆ ಸರ್. ಆಮೇಲಿಂದ ನಿನಗೆ ಗೋರಿ ಕಟ್ತೀನಿ ಅನ್ನೋದು ಮತ್ತು ಎಂತೆಂಥ ಕೆಟ್ಟ ಅವಾಚ್ಯ ಶಬ್ದಗಳನ್ನ ಮಾಡ್ತಾರೆ. ಆದರೆ ಇದು 6ನೇ ತಾರೀಕು ಆಗಿರುವಂಥ ಅಟ್ರಾಸಿಟಿ ಜೊತೆಗೆ ನಾನು ನಿನ್ನೆನೂ ಸಹ FIR ಮಾಡಿಸಿ ಬಂದಿದ್ದೇನೆ. ನಿನ್ನೆ ರಾತ್ರಿ 10:40 ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಇವತ್ತು FIR ಆಗಿದೆ. ಆದರೆ ಚಂದನ್ಗೌಡ ಮತ್ತು ಅವ್ರ ಜೊತೆ ಸಹಚರರು ಒಂದು ಸತಿ FIR ಆಗಿದೆ ಅಟ್ರಾಸಿಟಿಯಲ್ಲಿ. ಇಲ್ಲಿವರೆಗೂ ಅವ್ರಿಗೆ ಕಾನೂನು ರೀತಿಯಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಯಾರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಆರಾಮಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಆರಾಮಾಗಿ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರೆ. ಅದೇ ರೀತಿ 6ನೇ ತಾರೀಕು ಆಗಿರೋ FIRಗೆ ಕೇರ್ ಮಾಡ್ದಲೆ ನಿನ್ನೆ ಮತ್ತೆ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿ, ನಮ್ಮನ್ನ ಮೇಲೆ ದೌರ್ಜನ್ಯ ಮಾಡಿ, ಕೆಟ್ಟದಲ್ಲಿ ಬೈದು ಅಂಬೇಡ್ಕರ್ ಬೋರ್ಡ್ನೆಲ್ಲ ಕಿತ್ತಾಕಿದ್ದಾರೆ. ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ನಾವು ಕೇಳಿದ್ರೆ, ಸರ್ ನಮ್ಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ಏನು ಮಾಡೋದು ಅಂತ ಕೇಳಿದ್ರೆ ಆಯ್ತಮ್ಮ ಅನ್ನೋ ಆರಿಕೆ ಉತ್ತರ ಕೊಡ್ತಾರೆ ವಿನಃ ಕಾನೂನು ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿಲ್ಲ ಸರ್. ನಮಗೆ ಅವರಿಂದ ಜೀವ ಬೆದರಿಕೆ ಇದೆ. ಒಂದು. ಎರಡನೇದು, ಒಬ್ಬ ಲಾಯರು, ನಾನು ಅವತ್ತು ಹೇಳಿದ್ದೇನೆ, ಒಬ್ಬ ಲಾಯರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಅಂತಹ ಲಾಯರು ಇವತ್ತು ಅಂಬೇಡ್ಕರ್ ಇರುವಂತಹ ಒಂದು ಬ್ಯಾನರನ್ನು ಕಿತ್ತು ಎಸ್ದು ಹೊರಗಡೆ ಅದು ಹೆಂಗೆ ಬದುಕ್ರಿ ಅಂತೇಳಿ ಕಚೇರಿಯಲ್ಲಿದ್ದಂತಹ ಕೆಲವೊಂದು ಮುಖ್ಯವಾದ ದಾಖಲೆಗಳನ್ನ ತಗೊಂಡು ಆಮೇಲಿಂದ ಅಲ್ಲಿದ್ದಂಥ ಸ್ವಲ್ಪ ಅಮೌಂಟು ಎಲ್ಲವನ್ನು ತಗೊಂಡಿದ್ದಾರೆ ಸರ್. ಅವ್ರ ಬಗ್ಗೆ ಎಷ್ಟೇ ಸತಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಆಯಿತು ಹೋಗ್ತೀನಿ ಅಂತಾರೆ ವಿನಃ ಪೊಲೀಸರು ಭಯ ಇಲ್ಲ ಅವ್ರಿಗೆ. ದಯಮಾಡಿ ಡಿಪಾರ್ಟ್ಮೆಂಟಲ್ಲಾಗಲಿ, ಹೋಮ್ ಮಿನಿಸ್ಟ್ರಿಗಾಗಲಿ ಮತ್ತು ಕಮಿಷನರ್ ಆಫೀಸಲ್ಲಿ ಕಮಿಷನರ್ಗಾಗಲಿ ಇದೊಂದು ಮನವಿ ಏನಂದರೆ, ನಾನು ಆಲ್ರೆಡಿ ಕಮಿಷನರ್ ಆಫೀಸಲ್ಲೂ ರಿಕ್ವೆಸ್ಟ್ ಮಾಡಿ ಬಂದಿದ್ದೇನೆ. ಸರ್ ನಮ್ಗೆ ಈ ಥರ ದೌರ್ಜನ್ಯ ಆಗ್ತಿದೆ, ನಮ್ಮ ಸಂಘಟನೆನ ಈ ಥರ ತುಂಬ ದೌರ್ಜನ್ಯ ಮಾಡ್ತಿದ್ದಾರೆ, ನಮ್ಮ ಮೇಲೆಲ್ಲ ಬಂದು ಹಲ್ಲೆ ಮಾಡ್ತಿದ್ದಾರೆ ಅಂತೆಲ್ಲೂ ಹೇಳಿ ಬಂದಿದ್ದೆ. ನಾನು ಕಾನೂನು ರೀತಿ ಕ್ರಮ ತಗೊಳ್ಳೋಕೆ ಅದೇನಿದೆಯೋ ವ್ಯವಸ್ಥೆ ಮಾಡ್ತೀನಿ ಅಂತ ಸಾಹೇಬರು ಹೇಳಿದ್ರು. ಮಹಿಳಾ ಆಯೋಗಕ್ಕೂ ಕೊಟ್ಟಿದ್ದಾನೆ, SC ST ಸೆಲ್ಗೂ ಕೊಟ್ಟಿದ್ದಾನೆ. ಎಲ್ಲ ಕಡೆ ಕೊಟ್ಕೊಂಡು ಬಂದು ನನ್ನ ಹಳಲನ್ನು ತೋಡ್ಕೋತಾ ಇದ್ರು. ಯಾರು ನಮ್ಮ ಸಂಘಟನೆಯ ಬಗ್ಗೆ, ನಮ್ಮ ಬಗ್ಗೆ ಯಾವುದೇ ರೀತಿಯಾದಂತಹ ಕಾಳಜಿನ ತೋರಿಸದೆ ಒಬ್ಬ ಅಪರಾಧಿ, ಒಬ್ಬ ಅಟ್ರಾಸಿಟಿ ಮಾಡಿರೋ ವ್ಯಕ್ತಿನ ಅರೆಸ್ಟ್ ಮಾಡ್ದಲೇನೆ ಅವನನ್ನು ಬಿಟ್ಟು ಹೊರಗಡೆ ಬಿಟ್ಟು ರಾಜಾರೋಷವಾಗಿ ಓಡಾಡ್ತಿದ್ದಾನೆ ಸರ್. ಯಾಕೆ ಅರೆಸ್ಟ್ ಮಾಡ್ತಿಲ್ಲ? ಇದನ್ನು ನಾನು ಕೇಳ್ತಾ ಇದ್ದೀನಿ. ಯಾಕೆ ಅರೆಸ್ಟ್ ಮಾಡ್ತಿಲ್ಲ ವ್ಯಕ್ತಿನ? ಅಷ್ಟು ಈಸಿಯಾಗಿ ರಾತ್ರಿ 3 ಗಂಟೆ ಆದ್ರೂ ಇಲ್ಲೇ ಬಂದು ಕುತ್ಕೊಂಡಿದ್ದಾರೆ. ರಾತ್ರಿ ಏನು ಮಾಡೋಕ್ಕೂ ಹೇಸಲ್ಲ ಸರ್ ಅವರು. ಎಷ್ಟು ಜನಗಳು ಬಂದು 20 ಕಾರು ಓಡಾಡುತ್ತೆ. ನಮಗೆ ಜೀವ ಭಯ ಇದೆ ಇವರಿಂದ. ಮತ್ತು ಅಂಬೇಡ್ಕರ್ ಅಂದರೆ ಅಸಡ್ಡೆ ಅವ್ರಿಗೆ. ಏನು ಅಂಬೇಡ್ಕರ್ ಫೋಟೋ ಹಾಕೊಂಡು ಹಂಗೆ ಮಾಡ್ತಾರೆ, ಅವನೇನು ಮಾಡ್ತಾನೆ ಇವನೇನು ಮಾಡ್ತಾನೆ ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ಅಂಬೇಡ್ಕರ್ ಫೋಟೋನ ಹರಿದಾಕ್ತಾರೆ. ನೀನು ಹೊಲಮಾದಿಗರು, ನೀವೇನಕ್ಕೆ ಬರ್ತೀರಾ ಅಂತ ಬೈತಾರೆ. ಇದೆಲ್ಲ ಎಲ್ಲಿನ ತನಕ ಸಹಿಸ್ಕೋಬೇಕು ಸರ್ ನಾವು? ನಾನು ಅವತ್ತು ಅಟ್ರಾಸಿಟಿ ಮಾಡಿದ ದಿವಸನೇ ಹೇಳಿದ್ದೇನೆ. ಆದರೆ ಅಲ್ಲಿ ಕಾನೂನು ರೀತಿ ಯಾವ ರೀತಿಯಲ್ಲೂ ಕೆಲಸ ಆಗಿಲ್ಲ ಸರ್. ಆರಾಮಾಗಿ ಓಡಾಡ್ಕೊಂಡು ಪೊಲೀಸ್ ಅಂದರೆ ನನಗೆ ಫ್ರೆಂಡ್ಸ್ಗಳು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಪೊಲೀಸ್ ಅಧಿಕಾರಿಗಳ ಹತ್ರನೂ ಕೇಳ್ಕೊಂಡಿದ್ದೀನಿ. ಅವ್ರು ಹೇಳೋದು ಇಲ್ಲಮ್ಮ ಅರೆಸ್ಟ್ ಮಾಡ್ತೀವಿ, ದಾಖಲೆಗಳು ಬೇಕು. 6ನೇ ತಾರೀಕು, ಜೂನ್ 6ನೇ ತಾರೀಕು ಆಗಿರೋ FIRನ ಇಲ್ಲಿವರೆಗೂ ಕ್ರಮ ತಗೊಂಡಿಲ್ಲ ಅಂದರೆ ಅಟ್ರಾಸಿಟಿಗಳು ಯಾವ ರೀತಿ, ಕಾಯ್ದೆಗಳನ್ನ ಯಾವ ರೀತಿ ಪಾಲಿಸ್ತಾ ಇದ್ದಾರೆ ಸರ್ ಇವರೆಲ್ಲ, ಅಧಿಕಾರಿಗಳಾಗಲಿ ಯಾರೇ ಆಗಲಿ. ನಾನು ಇಲ್ಲಿ ಅಧಿಕಾರಿಗಳನ್ನ ಬ್ಲೇಮ್ ಮಾಡ್ತಿಲ್ಲ, ಯಾರನ್ನು ಬ್ಲೇಮ್ ಮಾಡ್ತಿಲ್ಲ. ನಮಗೆ ನ್ಯಾಯ ಬೇಕು, ನಮಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ಬೇಕು. ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ನಮಗೆ ರಕ್ಷಣೆ ಕೊಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಎಲ್ಲರಲ್ಲೂ ಇದೇ ಮನವಿ ಸರ್. ಇದು ಅಟ್ರಾಸಿಟಿ ಅನ್ನೋದನ್ನ ಇಷ್ಟು ಈಸಿಯಾಗಿ ತಗೊಂಡ್ರೆ ನಾಳೆ ದೌರ್ಜನ್ಯ ಆದವರಿಗೆ ನ್ಯಾಯ ಸಿಗಲ್ಲ ಸರ್. ಇದು ಹುಸಿ ಆಗಿಬಿಡುತ್ತೆ. ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡಿ. ನಮ್ಮ ಸಂಘಟನೆಯವರೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ ಸಂಘಟನೆಯವರು. ನಮಗೇನಂದರೆ ಒಂದು ಅಂಬೇಡ್ಕರ್ ಇರುವಂತಹ ಬ್ಯಾನರ್ನ ಹರಿಯುವಂತಹ ಒಂದು ವಿಡಿಯೋನೂ ಇದೆ ನಮ್ಮ ಹತ್ರ. ಅಡ್ಡ ಬಂದಿದ್ದಕ್ಕೆ ಕೊಲೆ ಮಾಡ್ತೀವಿ, ಹೊಡಿತೀವಿ, ಹೊಲಮಾದಿಗರು ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಆಟ ಆಡ್ತೀರಾ ಅಂತ ಹೇಳಿರುವಂತಹ ಪದಗಳು ಇದ್ದಾವೆ. ಅವನು ನಾನು ಕೊಡ್ತೀನಿ ಸರ್. ನಾನು ಆ ಮನುಷ್ಯ ಒಬ್ಬ ಲಾಯರ್ ಆಗಿ ಕಾನೂನು ರಕ್ಷಣೆ ಮಾಡಬೇಕಾದವನು ಈ ಥರ ದೌರ್ಜನ್ಯ ಮಾಡಿ ಏಕಾಏಕಿ ಗುಂಡಾಗಿರಿ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ? ಅಮಾಯಕರು ಎಲ್ಲಿ ಬದುಕೋಣ ಸರ್ ನಾವು? ಸಂಘಟನೆ ಕಟ್ಕೊಂಡು ಸಂಘಟನೆಯಲ್ಲಿರೋ ಹೆಣ್ಮಕ್ಳಿಗೆ ಎಷ್ಟು ನೋವು ಕೊಡ್ತಾರೆ ಅಂದರೆ ಸಾಮಾನ್ಯ ಹೆಣ್ಮಕ್ಳಿಗೆ ಇನ್ನೆಷ್ಟು ನೋವು ಕೊಡೋಣ ಸರ್ ಇವರು? ದಯವಿಟ್ಟು ಇವರಿಗೆ ಒಂದು ಕಾನೂನು ರೀತಿಯ ಪಾಠ ಕಲಿಸೋದಕ್ಕೆ ನೀವು ನಿಮ್ಮ ಮೀಡಿಯಾಗಳ ಮೂಲಕ ಅಧಿಕಾರಿಗಳಿಗೆ ತಲುಪಿಸಿ, ಕಮಿಷನರಿಗೆ ತಲುಪಿಸ್ತೀರಾ, ಹೋಮ್ ಮಿನಿಸ್ಟ್ರಿಗೆ ತಲುಪಿಸ್ತೀರಾ, ಯಾರಿಗೆ ತಲುಪಿಸ್ತೀರೋ ತಲುಪಿಸ್ಲಿ. ನಮಗೆ ನ್ಯಾಯ ಬೇಕು ಸರ್, ನ್ಯಾಯ ಕೊಡಿಸಿ.
ಆಲ್ರೆಡಿ ಹೇಳಿರೋ ಹಾಗೆ ಫಸ್ಟಿಗೆ ಬಂದು ಸೆಕ್ಯೂರಿಟಿನ ಕಿಡ್ನಾಪ್ ಮಾಡಿದ್ರು. ಅದ್ರ ಬಗ್ಗೆ ನಾವು ಎಫ್ ಐ ಆರ್ ಕೂಡ ಮಾಡಿಸಿದ್ದೀವಿ. ಅದ್ರ ಬಗ್ಗೆನೂ ಕೂಡ ಯಾವುದೇ ಥರ ಇದನ್ನು ತೊಗೊಳ್ತಾ ಇರಲ್ಲ. ಅದಾದಮೇಲೆ ಬಂದು ನಾನಿದ್ದಾಗ ಒಂದ್ಸಲಿ ಬಂದು ಗಲಾಟೆ ಮಾಡಿದ್ರು, ಅದ್ರ ಬಗ್ಗೆನೂ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತು ಸುಮ್ಮನೆ ವಿನಾಕಾರಣ ಬಂದು ನನ್ನ ಕೆದ್ಕೋದು ಮತ್ತು ಜಗಳ ಮಾಡೋದು ಮಾಡಿದಾಗ ಇನ್ನೂ ಒಂದ್ಸಲಿ ನಾನು ಇದು ಮಾಡ್ಕೊಂಡಿದ್ದೀನಿ. ಅಂದರೆ ಕೆಟ್ಟದಾಗಿ ಮಾತಾಡೋದು, ಬ್ಯಾನರ್ ಎಲ್ಲ ಕಿತ್ಪೀಸ್ ಆಗೋದು, ಇದೆಲ್ಲ ಮಾಡಿದಾಗಲೂ ನಾನು ಹೋಗಿ ಮತ್ತೆ ಕಂಪ್ಲೇಂಟ್ ಮಾಡಿದ್ದೀನಿ. ಸೊ ನಾನೇ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ರು, ಓಕೆ ಅವರಿಲ್ಲ, ಬಂದಮೇಲೆ ನಾವು ನಿಮ್ಮನ್ನು ಕರೆಸ್ತೀವಿ, ಅವರು ಬಂದಮೇಲೆ ನಾವು ನಿಮಗೆ ಹೇಳ್ತೀವಿ ಅಂತ ಹೇಳೋದು. ಮತ್ತು ಅಲ್ಲಿ ಹೋದ್ರೂ ಕೂಡ ಯಾರೂ ಸಿಗೋದಿಲ್ಲ. ಸೊ ಕರೆಸ್ತೀವಿ, ಅವ್ರಿನ್ನೂ ಸಿಕ್ಕಿಲ್ಲ, ಅವ್ರು ಔಟ್ ಆಫ್ ಸ್ಟೇಷನ್ ಇದ್ದಾರೆ ಇದೆ ಅಂತ ಹೇಳ್ತಾರೆ ಹೊರತು ಕಾಲ್ ಮಾಡಿದ್ರು ಇಲ್ಲ, ಏನು ಮಾಡಿದ್ರು ಇಲ್ಲ ರೆಸ್ಪಾನ್ಸು. ಇಲ್ಲಿ ಬರ್ತಾರೆ, ಇಲ್ಲಿ ಒಂದು 30-40 ಜನ ರೌಡಿಗಳನ್ನ ಕರ್ಕೊಂಡು ಬರ್ತಾರೆ, ಆಮೇಲೆ ಹೆಂಗಸರನ್ನ ಕರ್ಕೊಂಡ್ಬರ್ತಾರೆ. ಅವ್ರುಗಳು ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ, ಒಂದು ಹೆಣ್ಣು ಇಷ್ಟು ಕೆಟ್ಟದಾಗಿ ಮಾತಾಡ್ಬೋದಾ ಅಂತ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಯಾವೊಬ್ಬ ಗಂಡಸು ಕೂಡ ಮಾತಾಡದಿರೋಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಅವ್ರು ಬಂದು ಇಲ್ಲಿ ನಾವು ನಮ್ಮ ಸೆಕ್ಯೂರಿಟಿ ಏನಿದ್ದಾರೆ ಅವ್ರಿಗೆಲ್ಲ ಹೊಡೆದು, ಹಿಂದೆಗಡೆ ಮನೆಯವ್ರು ಏನಿದ್ದಾರೆ ಅವ್ರಿಗೆಲ್ಲ ಹೊಡೆದು, ನಮ್ಮದು ಬ್ಯಾನರ್ ಎಲ್ಲ ಕಿತ್ತಾಕಿ ಅವ್ರು ಹೇಳ್ತಾರೆ, ನೀವು ಇದು ನಮ್ಮದು ಜಾಗ, ನೀವು ಬಂದು ಕೂತಿದ್ದೀರಾ, ಈಗ ನೀವು ಹೋಗಬೇಕು. 1 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ. ಸೊ 1 ವರ್ಷದಿಂದ ಇಲ್ಲೇ ಇರೋದು, ಈಗ ನಿನ್ನೆ ಬಂದ್ಬಿಟ್ಟು ಅವ್ರು ಹೇಳ್ತಾರೆ ನಮ್ಮದು ಜಾಗ, ನೀವು ಬಿಟ್ಕೊಡಿ, ನೀವು ಇದು ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರಗಳ ಮಾತುಗಳು ಹೇಗಿರುತ್ತೆ ಅಂದರೆ, ಅದರಲ್ಲಿ ಯಾರೋ ಒಬ್ರು ಹೇಳ್ತಾರೆ, ನಾನು ಯಾರು ಗೊತ್ತಾ, ಜೇಡ್ರಳ್ಳಿ ಕೃಷ್ಣಪ್ಪ ಇವರ ತಂಗಿ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಿಮ್ಗೆ ಇಲ್ಲಿ ಗೋರಿ ಕಟ್ಟಿಸ್ತೀನಿ ಅಂತ ಒಬ್ಳು ಅಂತಾಳೆ. ಇನ್ನೊಬ್ರು ಅಂತಾರೆ, ಕೆಟ್ಟದಾಗಿ ಅಪ್ಪನ ಹುಟ್ಟಿದ್ಯಾ ನೀನು, ಬಾರೆ ಕೈ ಮಾಡು, ನೀನು ಎಷ್ಟು ಜನಕ್ಕೆ ಹುಟ್ಟಿದ್ಯಾ. ಎಷ್ಟು ಕೆಟ್ಟದಾಗಿ ಅಂದರೆ ಒಬ್ಬ ಗಂಡಸು ಕೂಡ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡಬೇಕು, ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಆಮೇಲೆ ಇದ್ರ ಬಗ್ಗೆ ನಾವು ಸರ್ ತುಂಬ ಸಲ ಕಂಪ್ಲೇಂಟ್ ಕೊಟ್ಟರು ಯಾವುದೇ ಥರ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೆ ಸಹಕಾರ ಸಿಗ್ತಾ ಇಲ್ಲ. ಇಲ್ಲಿಗೆ ಬಂದಾಗಲೂ ನಾವು ಪೊಲೀಸ್ನವ್ರಿಗೆ ಏನಾದರೂ ಇಲ್ಲಿ ಗಲಾಟೆ ಮಾಡಿದಾಗ ವಯಸ್ಸಾಳ ಕಾಲ್ ಮಾಡಿದ್ರೆ ಅವರು ಬಂದು ಇಲ್ಲಿ ಮಾತಾಡ್ತಾರೆ. ಮತ್ತೆ ಅವ್ರ ಹತ್ರ ಮಾತಾಡಿದ್ಮೇಲೆ, ಇಲ್ಲ ಮೇಡಮ್ ನೀವು ಹೋಗಿ ಅಲ್ಲೇ ಕಂಪ್ಲೇಂಟ್ ಕೊಟ್ಕೊಳ್ಳಿ, ನೀವಿಲ್ಲ ಆಗ್ತಾನೆ ಸ್ಟೇಷನ್ಗೆ ಹೋಗಿ ಬಂದಿರ್ತೀವಿ. ಅವ್ರ ಮಾತಿಗೆ ಅವ್ರಿಗೆ ಮಾತ್ರ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಪೊಲೀಸ್ನವ್ರ ಕಡೆಯಿಂದ ನಮಗೆ ಯಾವುದೇ ಥರ ಸಪೋರ್ಟ್ ಸಿಗ್ತಾ ಇಲ್ಲ. ಅವ್ರಿಗೆ ಸಿಗ್ತಾ ಇರೋವಂಥ ಬೆಂಬಲ ಸಪೋರ್ಟು ನಮಗೆ 1% ಸಿಗ್ತಾ ಇಲ್ಲ ಸರ್. ಯಾಕೆಂದರೆ ನಾವಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಯಾವಾಗ ತಾನೇ ಬಂದಿರ್ತೀವಿ, ಅಲ್ಲಿಗೆ ಬಂದು ಕೂಡ ಸರ್ ಮತ್ತೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂದರೆ, ಹೌದಾ ಈಗ ಬಂದಿದ್ದೀವಿ, ಎಲ್ಲಮ್ಮ ಏನಮ್ಮ ಗಲಾಟೆ, ಹೌದಾ ಸರಿ ಅವರಿಲ್ಲೇ ಇರಲಿ ನೀನು ಹೋಗಮ್ಮ. ಸರ್ ಪ್ರಾಪರ್ಟಿ ಏನಿರುತ್ತೆ, ನಮ್ಮದು ಡಾಕ್ಯುಮೆಂಟ್ಸ್ ಇರುತ್ತೆ ಆಫೀಸ್ನಲ್ಲಿ, ಮತ್ತು ನಮ್ಮ ಏನಿರುತ್ತೆ ಅವ್ರ ಮನೇಲಿ ಅವ್ರದ್ದೇ ಆದ ಏನೋ ಒಂದು ಥಿಂಗ್ಸ್ಗಳು ಇದಿರುತ್ತೆ. ಇವ್ರುಗಳು ಕರ್ಕೊಂಬಂದು ಯಾರ್ಯಾರನ್ನ ಕೂರಿಸಿದ್ರೆ ನಾವು ಅವ್ರನ್ನ ಅಂದರೆ ಅವ್ರನ್ನ ಬಿಟ್ಬಿಟ್ಟು ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವ್ರು ಬಂದು ಖಾಲಿ ಮಾಡಿಸೋ ತನಕ ನಮ್ಮ ಜಾಗನ ನಾವು ಅವ್ರಿಗೆ ಬಿಟ್ಕೊಡ್ಬೇಕು. ಈಗ ಅವ್ರು ಯಾರೋ ಬಂದಿದ್ದಾರೆ ನೆನ್ನೆ ರಶ್ಮಿ ಅಂತ, ಏನು ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಅವರು ಲಕ್ಷ್ಮೀನವರು, ನಾನು ರೌಡಿ ಅವ್ರ ತಂಗಿ, ನಿಮ್ಮನ್ನೆಲ್ಲ ಇಲ್ಲೇ ಗೋರಿ ಕಟ್ಟಾಕ್ತೀನಿ ಹಂಗೆ ಹಿಂಗೆ ಅಂತ ಅವರು ಅಷ್ಟು ಮಾತಾಡ್ತಾರೆ. ಇದು ಎಲ್ಲ ನಮ್ಮ ಹತ್ರ ಸಾಕ್ಷಿ ಇದ್ದು ವಿಡಿಯೋ ಇದ್ದು ತೋರಿಸಿದ್ರು ಕೂಡ ಪೊಲೀಸ್ನವ್ರು ಯಾವುದೇ ಥರ ಸಪೋರ್ಟ್ ಮಾಡ್ತಿಲ್ಲ. ಹೌದಾ ನೋಡೋಣ ಬಿಡಮ್ಮ, ಹೌದಾ ಮಾಡೋಣಮ್ಮ, ಹೌದಾ ಕಂಪ್ಲೇಂಟ್ ಕೊಡಿ. ಎಷ್ಟು ಸರ್ ಕಂಪ್ಲೇಂಟ್ ಕೊಡೋದು? ಕಂಪ್ಲೇಂಟ್ ಕೊಟ್ಟು ಬಿಳಿ ಪೇಪರ್ ಖಾಲಿ ಐತೆ ಹೊರತು ಯಾವುದಕ್ಕೂ ನಮಗೆ ಅಂತ ನ್ಯಾಯ ಅಂತೂ ಸಿಕ್ಕಿಲ್ಲ ಸರ್. ಇಲ್ಲೇನಂದರೆ ಬರೀ ಹೆಣ್ಮಕ್ಳ ಬಗ್ಗೆ ದೌರ್ಜನ್ಯ ಅನ್ನೋದಕ್ಕಿಂತ ಅದು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಬಟ್ ಮೆಂಟಲಿ ಹರಾಸ್ಮೆಂಟು ಟಾರ್ಚರ್ ಅಂತೂ ತುಂಬ ಮಾಡ್ತಿದ್ದಾರೆ ಸರ್. ನಮಗೆ ನ್ಯಾಯ ಬೇಕು ಸರ್, ನಮಗೆ ನ್ಯಾಯ ಬೇಕು. ಯಾಕೆಂದರೆ 1 ವರ್ಷದಿಂದ ನಾವಿದ್ದೀವಿ, ಯಾವತ್ತೂ ಇಲ್ಲದಿರೋದು ಏಕಾಏಕಿ ಯಾರ್ಯಾರನ್ನೋ ಕರ್ಕೊಂಬಂದ್ಬಿಟ್ಟು ಅವ್ರನ್ನ ಕೂರಿಸೋದು, ನಮಗೆ ಹೊಡಿಯೋಕ್ಕೆ ಬರೋದು, ಆಮೇಲೆ ಅವ್ರನ್ನ ನೋಡಿ ಸೆಕ್ಯೂರಿಟಿಗೆ ಹೊಡೆದ್ಬಿಟ್ಟು ಯಾವ ಥರ ಮಾಡಿದ್ದಾರೆ ನೋಡಿ. ಆಮೇಲೆ ಇವ್ರ ಹೆಲ್ತ್ ಇಶ್ಯೂಸ್ ಇದೆ, ಬನ್ನಿ ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಇವ್ರನ್ನ ಹಿಡ್ಕೊಂಡು ಎಳೆದಾಡಿ, ಆಮೇಲೆ ಇವ್ರು ಅವತ್ತು ಲಾಸ್ಟ್ ಟೈಮ್ ಸ್ನಾನ ಮಾಡ್ಬೇಕಾದ್ರೆ ಎಲ್ಲ ನುಗ್ಗಿದ್ರು, ಲೇಡೀಸು ಜೆಂಟ್ಸು ಎಲ್ಲ ನುಗ್ಗಿದ್ರು. ಅದ್ರ ಬಗ್ಗೆ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ ನಾವು. ಸೊ ಅದ್ರ ಬಗ್ಗೆನೂ ಆಯ್ತು ನೋಡೋಣ. ಅವ್ರದ್ದು ಆನ್ಸರ್ ಇಷ್ಟೇ, ಹೌದಾ ಕಂಪ್ಲೇಂಟ್ ಕೊಡಿ ನೋಡೋಣ. ಎಷ್ಟು ಕಂಪ್ಲೇಂಟ್ ಕೊಡಬೇಕು ಸರ್? ಸರಿ ಕಂಪ್ಲೇಂಟ್ ಕೊಟ್ಟ ನಾನೇ ಕಾಲ್ ಮಾಡಬೇಕು 20 ಸಲ, ಸರ್ ಕಂಪ್ಲೇಂಟ್ ಮಾಡಿದ್ದೆ ಏನಾಯಿತು ಸರ್, ಎಲ್ಲಿ ತನಕ ಬಂತು ಪ್ರೋಸೆಸ್ಸು? ಸೊ ಹಂಗಾದ್ರೆ ಏನಕ್ಕೆ ಸರ್ ಕಾನೂನು ಅಂದರೆ, ಕಾನೂನು ಯಾವುದಕ್ಕಿರೋದು ಅಂದರೆ ಅವ್ರಿಗೆ ಬೇಕಾದವ್ರಿಗೆ ಸಪೋರ್ಟ್ ಮಾಡೋಕ್ಕಿರೋದಾ, ಬಡವ್ರಿಗೆ ಸಪೋರ್ಟ್ ಮಾಡೋದಕ್ಕಿರೋದಾ, ಅಥವಾ ನೊಂದು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಕ್ಕಿರೋದಾ?